ಶ್ರೀ ಗುರುವೇ ಸತ್ಯ ಆಗರದೆ ಸುಜ್ಞಾನ ಸಾಗರದೆ ಎನ್ನ ಮತಿಗೆ ಮಂಗಳವಿತ್ತು ರಾಗಲಿ ಬೇಗ ಕೃಪೆಯಾಗಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ನಾಡೋಜ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಯೋಗಿಗಳವರನ್ನು ಬಸವಾದಿ ಶರಣ ಪ್ರಮದರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ವಂದಿಸುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಮುಂಡರಗಿ, ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸೌರಭದ ಅಡಿಯಲ್ಲಿ ಇಂದು ಶರಣರ ಚಿಂತನ ಮಾಲೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯ ಸಮಾರಂಭ. ಈ ಸಮಾರಂಭದ ದಿವ್ಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಪ್ರೊಫೆಸರ್ RL ಪೊಲೀಸ್ ಪಾಟೀಲ್ ಗುರುಗಳೇ, ಹಾಗೆ ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ನಿವೃತ್ತ ಪ್ರಾಚಾರ್ಯರಾದ SR ಚಿಗರಿ ಗುರುಗಳೇ, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷರಾದ ಪ್ರೊಫೆಸರ್ MG ಗಂಚಣ್ಣ ಗುರುಗಳೇ, ಹಾಗೆ ಈ ಸಮಾರಂಭಕ್ಕೆ ಬಂದಂಥ ಎಲ್ಲ ಶರಣ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿ. ಈ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಬೇರೂರಿರ್ತಕ್ಕಂಥ ಸಾಮಾಜಿಕ ಅಂಧಶ್ರದ್ಧೆ, ವರ್ಣಾಶ್ರಮ ಧರ್ಮ, ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದಂಥವರು ವರ್ಣ ವರ್ಗರಹಿತ ಸುಂದರ ಸಮಾಜ ನಿರ್ಮಾಣದ ಗುರಿಯನ್ನು ಹೊಂದಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು 12ನೇ ಶತಮಾನದ ಶಿವಶರಣರು. ಹಾಗಾದರೆ ಶಿವಶರಣರು ಅಂದರೆ ಯಾರು? ನಾವು ಇತ್ತೀಚೆಗೆ ಎಲ್ಲರಿಗೂ ಶರಣರು ಅಂತೇಳಿ ಕರೀತಾ ಇರ್ತೀವಿ. ಶಿವಶರಣರು ಅಂದರೆ ಯಾರು? ಶರಣರು ಅಂತ ಯಾರಿಗೆ ಕರೀಬೇಕು ಅಂತಂದ್ರೆ, ಶಿವನಲ್ಲಿ ಮೊರೆ ಹೊಕ್ಕು ಶಿವನನ್ನು ಇಷ್ಟಲಿಂಗ ರೂಪದಲ್ಲಿ ಪೂಜಿಸಿದ ಕೈಗಳಿಂದ ಏನನ್ನೂ ಬೇಡದೆ ಸತ್ಯಶುದ್ಧ ಕಾಯಕ ಮಾಡಿ ದಾಸೋಹ ಮಾಡುವವರಿಗೆ ಶರಣರು ಅಂತ ಹೇಳಿ ಕರೀತಾರೆ. ಹಾಗೆ ಇಂತಹ ಶರಣರ ಒಂದು ದೊಡ್ಡ ಮಹಾಮೇಳವೇ 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಸೇರಿತ್ತು ಅಂತ ಹೇಳಿ. 12ನೇ ಶತಮಾನದ ಈ ಸಾಮಾಜಿಕ ಕ್ರಾಂತಿಯ ಪ್ರವರ್ತಕರಾದಂತಹ ಜಗಜ್ಯೋತಿ ಬಸವಣ್ಣನವರ ಈ ಕಲ್ಯಾಣ ಕ್ರಾಂತಿಯ ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಅವರ ಈ ಕಾಯಕ ನಿಷ್ಠೆ, ದಾಸೋಹ ನಿಷ್ಠೆ, ಅವರ ಎಲ್ಲ ಭಕ್ತಿ ನಿಷ್ಠೆಯ ಪ್ರಭಾವದಿಂದ ಇಡೀ ನಾಡಿನಾದ್ಯಂತ ಅನೇಕ ಜನರು ಶರಣರು ಕೂಡ ಕಲ್ಯಾಣಕ್ಕೆ ಬರ್ತಾರಂತೆ. ಅವರ ಪ್ರಭಾವಕ್ಕೊಳಗಾಗಿ ಅನೇಕ ಶರಣರು ಕಲ್ಯಾಣಕ್ಕೆ ಬರ್ತಾರೆ. ಆ ಕಲ್ಯಾಣಕ್ಕೆ ಬಂದಂಥವರಲ್ಲಿ ಈ ಮೇದಾರ ಕೇತಯ್ಯನವರು ಕೂಡ ಒಬ್ಬರು. ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಅವರನ್ನು ಗುರುವಾಗಿ ಸ್ವೀಕರಿಸಿ ಮೇದಾರ ಕೇತಯ್ಯನವರು ಕಲ್ಯಾಣಕ್ಕೆ ಬರ್ತಾರೆ. ಮೇದಾರ ಕೇತಯ್ಯನವರ ಕಾಲ ಕ್ರಿಸ್ತಶಕ 1160. ಅವರ ಜನ್ಮಸ್ಥಳ ಉಳುಮೆ ಬೆಟ್ಟದ ಸಮೀಪ ಬೇಲೂರು ಅಂತೇಳಿ, ಈಗಿನ ಉಳವಿ ಹತ್ತಿರ ಇರ್ತಕ್ಕಂಥ ಬೇಲೂರು ಅಂತಕ್ಕಂಥದ್ದು. ಅವರ ಕಾಯಕ ಏನಾಗಿತ್ತು? ಅವರ ಧರ್ಮಪತ್ನಿ ಸಾಥವ್ಯ. ಅವರ ಕಾಯಕ ಬುಟ್ಟಿಯನ್ನು ಹೆಣೆಯುವುದು, ಬುಟ್ಟಿ, ಚರ್ಕಿ ಮತ್ತು ಮರ, ಕೃಷಿಗೆ ಬೇಕಾದಂಥ ಸಲಕರಣೆಗಳನ್ನು ಹೆಣೆಯುವುದು, ಅವುಗಳನ್ನು ರೆಡಿ ಮಾಡಿ ಮಾರಿ ಬಂದು ಅದರಿಂದ ಜೀವನ ನಡೆಸ್ತಕ್ಕಂಥ ಕೆಲಸವನ್ನು, ಕಾಯಕವನ್ನು ಅವರು ಮಾಡ್ತಾ ಇದ್ದರು. ಮೇದಾರ ಕೇತಯ್ಯನವರು. ಮೇದಾರ ಕೇತಯ್ಯನವರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸರಿಯಾಗಿ ಎಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಅವರ ಜನಪದ ಸಾಹಿತ್ಯದಲ್ಲಿ ಮೇದಾರ ಕೇತಯ್ಯನವರ ಬಗ್ಗೆ ಜನಪದ ಸಾಹಿತ್ಯದಲ್ಲಿ ನಿಖರವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ತೀವಿ. ಹೀಗೆ ಮೇದಾರ ಕೇತಯ್ಯನವರು ಶರಣರ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಕಾಯ ವಚ ಮನಸ್ಸ ಪರಿಶುದ್ಧರಾಗಿ ಅವರು ಏನೈತಿ ಸತ್ವನಿಷ್ಠ ಶಿವಭಕ್ತರಾಗಿ ಬಸವಣ್ಣನವರ ಗುರುವಾಗಿ ಸ್ವೀಕರಿಸಿ ಅವರ ಪ್ರಭಾವಕ್ಕೊಳಗಾಗಿ ಕಲ್ಯಾಣಕ್ಕೆ ಬರ್ತಾರೆ ಮೇದಾರ ಕೇತಯ್ಯನವರು. ಆ ಮೇದಾರ ಕೇತಯ್ಯನವರು ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿರ್ತಕ್ಕಂಥ ಕಲ್ಯಾಣ ಪಟ್ಟಣದಲ್ಲಿ ಆ ಪಟ್ಟಣಕ್ಕಿಂತ ಸ್ವಲ್ಪ ದೂರದಲ್ಲಿ ಅವರು ತಮ್ಮ ಗುಡಿಸಲನ್ನು ನಿರ್ಮಿಸಿಕೊಂಡು ಅಲ್ಲಿ ಅವರು ವಾಸಿಸ್ತಾರಂತೆ. ಯಾಕೆಂದರೆ ಆ ಕಲ್ಯಾಣ ಪಟ್ಟಣದ ದೂರದಲ್ಲಿ ಬಿದಿರಿನ ಕಾಡು ಇರುತ್ತೆ. ಹಾಗಾಗಿ ತಮ್ಮ ಕಾಯಕಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು
ದಿಂದ ಅವರು ಕಲ್ಯಾಣದಿಂದ ಸ್ವಲ್ಪ ದೂರದಲ್ಲಿ ಕಟ್ಟಕಡೆಯಲ್ಲಿ ಒಂದು ಪುಟ್ಟ ಗುಡಿಸಲನ್ನು ಮಾಡಿಕೊಂಡು ಅಲ್ಲಿ ಅವರು ಜೀವನವನ್ನು ಪ್ರಾರಂಭಿಸ್ತಾರೆ. ಬೆಳಗ್ಗೆ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯ ಉದಯಕ್ಕೂ ಮುಂಚೆ ಏಳೋದು, ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದು, ಕಾಯಕಕ್ಕೆ ಮನೆಯಲ್ಲಿದ್ದಂಥ ಪ್ರಸಾದವನ್ನು ಸಂತುಷ್ಟರಾಗಿ ಸ್ವೀಕಾರ ಮಾಡಿ ಇದ್ದಷ್ಟು ಮತ್ತೆ ಅವರು ಕಾಯಕಕ್ಕೆ ಹೋಗ್ತಿದ್ರಂತೆ. ಕಾಯಕಕ್ಕೆ ಹೋಗಿ ಆ ಬಿದಿರುಗಳನ್ನು ಕಡ್ಕೊಂಡ್ಬರ್ತಿದ್ರು. ಬಿದಿರುಗಳನ್ನು ಕಡಿಬೇಕಾದರೂ ಕೂಡ ಅವರು ಬಿದಿರಿನ ಗಿಡದ ಮುಂದೆ ನಿಂತು ಅವರು ಬಿದಿರನ್ನು ನನ್ನನ್ನು ಕ್ಷಮಿಸಿ ನಿಮ್ಮನ್ನು ಕಾಯಕಕ್ಕಾಗಿ ದಾಸೋಹ ಕಾಯಕಕ್ಕಾಗಿ ನಿಮ್ಮನ್ನು ಇನ್ನೊಂದು ಸದುಪಯೋಗ ಪಡಿಸ್ಕೊಳ್ಳೋದಕ್ಕಾಗಿ ನಿಮಗೆ ಇನ್ನೊಂದು ರೂಪವನ್ನು ಕೊಡೋದಕ್ಕೆ ನಿಮ್ಮನ್ನು ಒಯ್ತೀನಿ ಅಂತ ಹೇಳಿ ಆ ಗಿಡಗಳ ಮುಂದೆ ನಿಂತು ನಮಸ್ಕರಿಸಿ ಅವುಗಳನ್ನು ಆತ್ಮೀಯತೆಯಿಂದ ಅದನ್ನು ಕಡ್ಕೊಂಡ್ಬರ್ತಾ ಇದ್ರಂತೆ. ಅದು ತಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅವರು ತರ್ತಾಯಿದ್ರು. ತಂದು ಅವರ ಧರ್ಮಪತ್ನಿ ಸಾಧವೆ ಅವರು ಇಬ್ಬರು ಸೇರಿ ಅವುಗಳಿಂದ ಮರ, ಬುಟ್ಟೆ, ಚರ್ಕಿ, ಆಮೇಲೆ ಸಿಂಬಿ ಮುಂತಾದ ಉಪಕರಣಗಳನ್ನು ಮಾಡಿ ಕಲ್ಯಾಣ ಪಟ್ಟಣದಲ್ಲಿ ಮಾರ್ಕೊಂಡ್ಬರ್ತಿದ್ರು. ಕಲ್ಯಾಣ ಪಟ್ಟಣದಲ್ಲಿ ಹೋಗಿ ಮಾರಿ ಅದರಿಂದ ಬಂದಂಥ ದುಡ್ಡಿಂದ ದಿನಸಿ ಸಾಮಾನನ್ನು ತಂದು ಪ್ರಸಾದವನ್ನು ತಯಾರಿಸಿ ಇಬ್ಬ ಜಂಗಮರಿಗೆ ಉಣಬಡಿಸ್ತಿದ್ರಂತೆ. ಅದು ಒಬ್ಬ ಜಂಗಮರಿಗೆ ಉಣಬಡಿಸಿ ನಂತರ ತಾವು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ರಂತೆ. ಇದು ಅವರ ದಿನನಿತ್ಯದ ಕಾಯಕವಾಗಿತ್ತು. ಮೇದಾರ ಕೇತಯ್ಯನವರು ಕಾಡಿಗೆ ಹೋದ ತಕ್ಷಣ ಬಿದಿರು ಗಿಡಗಳು ಕೂಡ ಏನೈತಿ ಎಲ್ಲ ಗಿಡಗಳು ನನ್ನನ್ನು ಕಡಿ ಕೇತಯ್ಯ, ನನ್ನ ಹತ್ರ ಬಾ ಅಂತ ಕರೀತಿದ್ರಂತೆ. ಅಷ್ಟೊಂದು ಆಪ್ತತೆಯಿಂದ ಆತ್ಮೀಯತೆಯಿಂದ ಆ ಗಿಡಗಳನ್ನು ಅವರು ಗಿಡಗಳ ಜೊತೆ ಸಂವಹನವನ್ನು ಮಾಡ್ತಾ ಇದ್ರಂತೆ. ಇದನ್ನು ನೋಡಿದಂಥ ಪರಶಿವನಿಗೂ ಕೂಡ ಒಮ್ಮೆ ಆತನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅನಿಸುತ್ತದೆ. ಪರಶಿವನಿಗೂ ಕೂಡ ಆತನನ್ನು ಪರೀಕ್ಷೆಗೊಳಪಡಿಸಬೇಕು ಅಂತ ಹೇಳಿ ಅನಿಸುತ್ತಂತೆ ಮೇದಾರ ಕೇತಯ್ಯನನ್ನು. ಹಾಗಾಗಿ ಆತ ಮೊದಲು ಹೋಗಿ ಗಿಡವನ್ನು ಕಡಿದಾಗ ಮರುದಿನ ತನ್ನ ಕಾಯಕಕ್ಕಾಗಿ ಹೋಗಿ ಬಿದಿರಿನ ಗಿಡವನ್ನು ಕಡಿದಾಗ ಆ ಬಿದಿರಿನ ಗಿಡದಿಂದ ಬಂಗಾರ ಎಲ್ಲ ಸುರಿದಿತ್ತು. ಮತ್ತೆ ಹೋಗಿ ಮುಂದೆ ಇನ್ನೊಂದು ಗಿಡವನ್ನು ಕಡಿತಾನೆ, ಅದರಲ್ಲೂ ಕೂಡ ಬಂಗಾರ ಮುತ್ತು ರತ್ನಗಳು ಸುರಿತಾವೆ. ಹೀಗೆ ಎಲ್ಲ ಗಿಡಗಳನ್ನು 3-4 ಗಿಡಗಳನ್ನು ಕಡಿದ್ರೂ ಕೂಡ ಅಲ್ಲೆಲ್ಲ ಮುತ್ತು ರತ್ನಗಳು. ಆಗ ಅವ್ರು ಏನು ಮಾಡ್ತಾರೆ, ಭಂಗವಾಗಿದೆ ಗಿಡಗಳೆಲ್ಲ, ಇವು ನನ್ನ ಕಾಯಕಕ್ಕೆ ಯೋಗ್ಯವಲ್ಲ, ಬಿದಿರೆಲ್ಲ ಭಂಗವಾಗಿದೆ ಅಂತಂತ ಹೇಳ್ತಾರೆ. ನಾವಾಗಿದ್ದರೆ ಏನು ಮಾಡ್ತಿದ್ದೀವಿ ರೀ, ಬಂಗಾರ ಅಂತ ಹೇಳಿ ಇಡೀ ಕಾಡನ್ನು ನಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ವಿ ಗೊತ್ತಿದ್ದ. ಶರಣರ ನಿಷ್ಠೆ ಅಂತಕ್ಕಂಥದ್ದು ಎಷ್ಟಿದೆ. ಹಾಗಾಗಿ ಅವರು ಇಂದಿಗೂ ಕೂಡ ಪ್ರಸ್ತುತರಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅವರು ಭಂಗವಾಗಿದೆ ಬಿದಿರೆಲ್ಲ ಅಂತ ಹೇಳಿ ಕೇತಯ್ಯನವರು ಮತ್ತೆ ಮುಂದೆ ಹೋಗ್ತಾರೆ. ಮುಂದೆ ಹೋಗಿ ಬೇರೆ ಗಿಡವನ್ನು ಕಡಿತಾರೆ. ಎಲ್ಲ ಗಿಡಗಳು ಹೀಗೆ ಆಗ್ತದೆ. ಸಮಯ ಕೂಡ ಸೂರ್ಯ ಮುಳುಗ್ತಾ ಬರ್ತಿರ್ತಾನೆ. ಶಿವ ಇದೆಂಥ ಪರೀಕ್ಷೆ, ನನ್ನ ಕಾಯಕ ಎಲ್ಲಿ ಅರ್ಧಕ್ಕೆ ನಿಲ್ತು ಬಿಡ್ತೈತೆ ಏನೋ, ನನ್ನ ಕಾಯಕ ಭಂಗವಾಗುತ್ತೆ ಏನೋ ಅಂತ ಹೇಳಿ ಅವರು ಶಿವನನ್ನು ನೆನೆಸಿ ಬೆಟ್ಟದ ತುದಿ ಹತ್ರ ಹೋಗಿ ಮೇಲೆ ಇರ್ತಕ್ಕಂಥ ಒಂದು ಗಿಡವನ್ನು ಕಡಿತಾರಂತೆ. ಆ ಕಡಿದಂಥ ಸಂದರ್ಭದಲ್ಲಿ ಅಲ್ಲಿ ಬಂಗಾರ ಸುರಿಯೋದಿಲ್ಲ. ಆಗ ಮತ್ತೆ ಅದರ ಮೇಲಿರೋ ಕೊಂಬೆಯನ್ನು ಕಡೆಯಕ್ಕೆ ಹೋಗ್ತಾರೆ. ಕಡೆದು ಇಳಿಬೇಕಾದ್ರೆ ಅವರಿಗೆ ಸ್ವಲ್ಪ ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆ ಬಿದ್ದಂಥ ಸಂದರ್ಭದಲ್ಲಿ ಕೆಳಗೆ ಕಡಿದಂಥ ಬಿದಿರಿನ ಸಿಂಬು ಅವರ ಎದೆಗೆ ನಾಟಿಬಿಡುತ್ತೆ. ಆದರೆ ಅದು ಯಾವುದೇ ಪರಿವಿಲ್ಲದೆ ಅವರೈತಿಲ್ಲ, ಅದು ಯಾವುದರ ಪರಿವಿಲ್ಲದೆ ಅವರು ಸೂರ್ಯ ಮುಳುಗ್ತಾನೆ, ನನ್ನ ಕಾಯಕ ಅರ್ಥಕ್ಕೆ ನಿಲ್ತೈತಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಆ ತನ್ನ ಬಟ್ಟೆಯನ್ನು ತಗೊಂಡು ಎದೆಗೆಲ್ಲ ಸುತ್ತಕೊಂಡು ಇದ್ದಂಥ ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿಕೊಂಡು ಅವರು ಮೇದಾರ ಕೇತಯ್ಯನವರು ಮನೆ ಕಡೆಗೆ ಹೋಗ್ತಾರೆ. ಬಳಲ್ತಾ ಇತ್ತ ಇಷ್ಟು ಹೊತ್ತಾದರೂ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ತಾಯಿ ಸಾತವ್ವೆ ಜಗಲಿ ಕಟ್ಟಿ ಮೇಲೆ ಕೂತ್ಕೊಂಡು ಕಾಯ್ತಾ ಇರ್ತಾಳೆ. ಅವರ ಬಳಲುವಿಕೆಯನ್ನು ನೋಡಿ, ಅವರು ಬರೋ ಹೊತ್ತಿಗೆ ಅವರ ಬಳಲುವಿಕೆಯನ್ನು ನೋಡಿ ಓಡೋಡಿ ಹೋಗ್ತಾಳೆ. ಏನಾಯಿತು ಅಂತ ಹೇಳಿ ಅಳ್ತಾ ಕೇಳ್ತಾಳೆ. ಯಾಕೆ ಅಳ್ತೀಯ? ಮೊದಲು ನಮಗೆ ಕಾಯಕ ಮುಖ್ಯ, ಮೊದಲು ಕಾಯಕ ಮಾಡು, ಮೊದಲು ಈ ಬಿದಿರುಗಳನ್ನು ತೆಗೆದುಕೋ, ಮೊದಲು ಪುಟ್ಟಿಗಳನ್ನು ಮರಗಳನ್ನು ಹೆಣೆದು ಕಲ್ಯಾಣದ ಬೀದಿಯಲ್ಲಿ ಮಾರಿ ಬಂದು ಇಬ್ಬ ಜಂಗಮರಿಗೆ ಉಣಬಡಿಸು ನೀ ಮೊದಲು ಅಂತ ಹೇಳಿ ಆಕೆಗೆ ಹೇಳ್ತಾರೆ. ಆಕೆ ಮತ್ತೆ ಅಳತಾನು ಹೇಳ್ತಾರೆ.
ಅಳ್ತಾ ನಿಂತಿರ್ತಾಳೆ. ಆಗ ಮತ್ತೆ ಇದು ನನ್ನ ಆಜ್ಞೆ ಅಂತ ಹೇಳಿ ಆಕೆಯಿಂದ ಪ್ರಮಾಣವನ್ನು ಮಾಡಿಸ್ಕೊಡು. ನೀ ಹತ್ರ ನಮ್ಮ ಮನೆಗೆ ಯಾರು ಜಂಗಮರು ಪ್ರಸಾದಕ್ಕೆ ಬರೋದಿಲ್ಲ, ಯಾರು ಜಂಗಮರು ಪ್ರಸಾದಕ್ಕೆ ನಮ್ಮ ಮನೆಗೆ ಬರೋದಿಲ್ಲ. ಆಗ ನನ್ನ ಕಾಯಕ ನನ್ನ ಧರ್ಮ ನಿಂತು ಹೋಗುತ್ತೆ, ಅಡ್ಡಿ ಆಗುತ್ತೆ ಅಂತ ಹೇಳಿ ಆಕೆಯಿಂದ ಭಾಷೆಯನ್ನು ತಗೊಂಡು ಆಕೆಯನ್ನು ಕಳಿಸ್ತಾರೆ. ಆಕೆ ಕೂಡ ಒಪ್ಪಿಗೆಯನ್ನು ನೀಡಿ ಬುಟ್ಟಿಯನ್ನು ಹೆಣೆದು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಮಾರಿ ದಿನಸಿ ತಂದು ಪ್ರಸಾದವನ್ನು ಮಾಡ್ತಾರೆ. ಇದರ ನಡುವೆ ಸೂರ್ಯದೇವನನ್ನು ಮೇಲಿಂದ ಬೀಳಬೇಕಾದ ಕೇತಯ್ಯ ಬಿದ್ದಿದ್ರೆ ಆ ಸೂರ್ಯದೇವನನ್ನು ನೋಡ್ತಾನೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೂರ್ಯ ಮುಳುಗ್ತಿರ್ತಾನೆ. ಆ ಸೂರ್ಯದೇವನನ್ನೇ ಕೇತಯ್ಯ ಹೇಳಿ ಬಂದಿರ್ತಾನೆ ಅಲ್ಲೇ ಕಾಡೊಳಗೆ. ಏ ಸೂರ್ಯದೇವ, ನೀನು ನನ್ನ ಕಾಯಕ ಅರ್ಥ ಆಗ್ಬಿಡುತ್ತೆ, ಇವತ್ತು ನನ್ನ ಕಾಯಕ ಅರ್ಥ ಆಗ್ಬಿಡುತ್ತೆ, ನೀನು ಮುಳುಗಬೇಡ, ನನ್ನ ಕಾಯಕ ಮುಗಿಯಬೇಡ ಅಂಥೇಳಿ ಹಾರದಿರು ಪಡುಗಡಲ ಏರಿ, ಹಾರದಿರು ಪಡುಗಡಲ ಏರಿ ಇಳಿವ ರವಿಯೇ ಮಾರಹರ ನಾಡೆ ಎನ್ನಾಡೆ ಅಂಥೇಳಿ. ಮಾರಹರ ನಾಡೆ ಎನ್ನಾಡೆ ಶಿವಶರಣ ಧೀರ ಕಾಯಕದ ಮೇಲಾಡೆ ಅಂತ ಹೇಳ್ತಾರೆ. ಶಿವಶರಣ ಕಾಯಕದ ನನ್ನ ಸತ್ಯಶುದ್ಧ ಕಾಯಕದ ಮೇಲಾಣೆ, ಕಲ್ಯಾಣದ ಸತ್ಯಶುದ್ಧ ಕಾಯಕ ಶರಣರ ಮೇಲಾಣೆ, ನೀವು ಮುಳುಗಬೇಡ ಅಂಥೇಳಿ ಸೂರ್ಯದೇವನಿಗೆ ಅಲ್ಲೇ ಹೇಳಿ ಬಂದಿರ್ತಾನೆ. ಅದನ್ನೇ ಸಾತವ್ವಳಿಗೆ ಹೇಳ್ತಾರೆ, ಇನ್ನೇನು ಸೂರ್ಯ ಮುಳುಗ್ತಾನೆ, ಮೊದಲು ಹೋಗು ಅಂತೇಳಿ. ಹಾಗಾಗಿ ಸಾತವ್ವ ಕೂಡ ಆ ಬುಟ್ಟಿಯನ್ನು ಹೆಣೆದು ಕಲ್ಯಾಣಕ್ಕೆ ಹೋಗಿ ಮಾರಿ ಅದರಿಂದ ಬಂದಂಥ ದುಡ್ಡಿಂದ ದಿನಸಿಯನ್ನು ತಂದು ಪ್ರಸಾದವನ್ನು ತಯಾರಿಸಿ ಇಬ್ಬರು ಜಂಗಮರಿಗೆ ಉಣಬಡಿಸ್ತಾಳೆ. ಆ ಜಂಗಮರು ಅವರ ಮನೆಯ ಹೊಸಲನ್ನು ದಾಟುವುದನ್ನೇ ಸೂರ್ಯ ಕೂಡ ಇದರಿಗೆ ನೋಡ್ತಾ ಇರ್ತಾನೆ. ಯಾಕಂದರೆ ಆಗಲೇ 2-3 ತಾಸು ಲೇಟ್ ಆಗಿಬಿಟ್ಟಿರುತ್ತೆ ಅಥವಾ ಮುಳುಗೋದಕ್ಕೆ, ಸೂರ್ಯ ಮುಳುಗೋದಕ್ಕೆ 2-3 ತಾಸು ಲೇಟ್ ಆಗಿಬಿಟ್ಟಿರುತ್ತೆ. ಆತ ಕೂಡ ಅವರನ್ನು ಜಂಗಮರು ಅವರ ಮನೆಯನ್ನು ಬಿಟ್ಟು ಹೋಗೋದನ್ನೇ ಕಾಯ್ತಾ ಕುಳಿತಿರ್ತಾನಂತೆ. ಇವೆಲ್ಲ ಕೇಳೋದ್ರಿಗೆ ಒಂಥರ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಅವನ್ನೆಲ್ಲ ನಾವು ಕಲ್ಪನೆ ಮಾಡ್ಕೊಂಡ್ವಿ ಅಂತ ಆಗಿನ ಶರಣರ ನಿಷ್ಠೆ ಶಕ್ತಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇದು ಆ ಸೂರ್ಯದೇವ ಕೂಡ ಅವ್ರನ್ನ ಕಾಯ್ಕೊಂತ ಕುಂತಿರ್ತಾನೆ. ಅವ್ರ ಹೊಸಲು ದಾಟಿದ ತಕ್ಷಣ ಸೂರ್ಯದೇವ ಮುಳುಗ್ತಾನೆ. ಆ ಸೂರ್ಯ ಮುಳುಗಿದ ತಕ್ಷಣ ಇತ್ತ ಕೇತಯ್ಯನವರ ಬಳಲುವಿಕೆ ಇನ್ನೂ ಹೆಚ್ಚಾಗಿ ಅವರು ತಮಗೆ ಸುತ್ತಿದಂಥ ಬಟ್ಟೆಯನ್ನು ತೆಗೆದು ಅವರಿಗೆ ನಾಟಿದಂಥ ಶಿಬಿರನ್ನು ತೆಗೆಯೋದಿಗೆ ಅವರ ಪ್ರಾಣ ಕೂಡ ಹೋಗ್ಬಿಡುತ್ತೆ. ಆ ಪ್ರಾಣ ಕೂಡ ಹೋಗ್ಬಿಡುತ್ತೆ. ಇವರ ಮನೆ ಕಲ್ಯಾಣ ಪಟ್ಟಣದಿಂದ ಸ್ವಲ್ಪ ದೂರ ಇರೋದ್ರಿಂದ ಅಲ್ಲಿ ಯಾರು ಕೂಡ ಬರ್ತಾ ಇರೋದು, ಅಲ್ಲಿ ಸಮೀಪ ಕಾಡಿರೋದ್ರಿಂದ ಅಲ್ಲಿ ಯಾರು ಕೂಡ ಜನ ಸುತ್ತಾಡ್ತಾ ಇರೋದು. ಹೀಗಾಗಿ ತಾಯಿ ಸಾತವ್ವೆ ಬಳಲ್ತಾ ಅಳ್ತಾ ಓಡಾಡ್ತಾ ಬೆಳ್ತಾನ ಆ ಗೊಬ್ಬೆಗೆ ಕುಂತಿರ್ತಾರೆ. ಈಗ ಕುಂತಿರ್ತಕ್ಕಂಥ ಸಮಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಸುಮಾರು, ಬೆಳಗ್ಗೆ 5 ಗಂಟೆಗೆ ಸುಮಾರಿಗೆ ಹೂಗಾರ ಮಾದಯ್ಯ ಕಲ್ಯಾಣದಲ್ಲಿ ಶರಣರ ಪೂಜೆಗಾಗಿ ಹೂ ಪತ್ರಿಗಳನ್ನು ಕೊಡ್ತಕ್ಕಂಥ ಹೂಗಾರ ಮಾದಯ್ಯ ಬೆಳಗಿನ ಸಮಯ 5 ಗಂಟೆಗೆ ಅವರ ಮನೆ ಹತ್ರ ಬರ್ತಾರೆ ಹೂ ಕೊಡೋದಕ್ಕಾಗಿ. ಅವರ ಮನೆ ಹತ್ರ ಇನ್ನೂ ಸಮೀಪ ದೂರ ಇದ್ದಾಗ ಸಾತವ್ವ ಯಾಕೆ ಅಳಗುಂತಾಳ, ಅಕೆದನೆ ಯಾಕೆ ಕೇಳಾಗುತ್ತೈತಿ ಅನ್ನೋ ಗಡಿಬಿಡಿಯಲ್ಲಿ ಹೋಗ್ತಾನೆ. ಹೋಗಿ ಕೇತಯ್ಯನವರ ಪರಿಸ್ಥಿತಿಯನ್ನು, ಅವರ ಸ್ಥಿತಿಯನ್ನು ನೋಡಿ, ಅಯ್ಯೋ ಶಿವನೇ ಎಂತಹ ದುರ್ವಿಧಿ ಅಂತ ಹೇಳಿ ಮೊದಲು ಈ ವಿಷಯವನ್ನು ನಾನು ಬಸವಣ್ಣನವರಿಗೆ ತಿಳಿಸಬೇಕು, ಬಸವಣ್ಣನವರಿಗೆ ಹೋಗಿ ನಾನು ಈ ವಿಷಯವನ್ನು ಹೇಳಬೇಕು ಅಂತ ಹೇಳಿ ಹೂಗಾರ ಮಾದಯ್ಯನವರು ಓಡೋಡಿ ಬಸವಣ್ಣನವರ ಹತ್ರ ಹೋಗ್ತಾರೆ. ಬಸವಣ್ಣನವರು ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿರ್ತಾರೆ. ಅಲ್ಲಿ ಹೋಗಿ ಹೂಗಾರ ಮಾದಯ್ಯನವರು ಕೇತಯ್ಯನವರು ಈ ಕೇತಯ್ಯನವರು ತೀರ್ ಹೋಗಿದ್ದಾರೆ ಅಂತಂದು ಹೇಳೋದ್ರಿಗೇನ ಅವರ ಶಿವೈಕ್ಯರಾಗಿದ್ದಾರೆ ಅಂತಕ್ಕಂಥ ಸುದ್ದಿ ಬಸವಣ್ಣನವರ ಕಿವಿಗೆ ಬೀಳೋದ್ರಿಗೆ ಬಸವಣ್ಣನವರ ಪ್ರಾಣ ಕೂಡ ಹೋಗ್ಬಿಡುತ್ತಂತೆ. ಅವರು ಪೂಜೆಗೆ ಕುಂತಿರ್ತಾರೆ, ಅವ್ರ ಪ್ರಾಣ ಕೂಡ ಹೋಗ್ಬಿಡುತ್ತಂತೆ, ಬಸವಣ್ಣನವರ ಪ್ರಾಣ ಕೂಡ. ಆ ಬಸವಣ್ಣನವರ ಪ್ರಾಣ ಹೋದ ತಕ್ಷಣ ಕಲ್ಯಾಣದ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲರ ಏನೈತೆ ಅಲ್ಲೋಲ ಕಲ್ಲೋಲವಾಗಿ ಎಲ್ಲರೂ ಒಳ ಕುಂತ್ಬಿಡ್ತಾರೆ. ಅಳ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಶರಣ ಓಡಿ ಹೋಗಿ ಮಡಿವಾಳ ಮಾಚಿದೇವರಿಗೆ ಈ ಸುದ್ದಿಯನ್ನು ತಿಳಿಸ್ತಾನೆ. ಕೇತಯ್ಯನವರ ಪ್ರಾಣ ಹೋಗಿದ ಸುದ್ದಿಯನ್ನು ಕೇಳಿ ಬಸವಣ್ಣನವರ ಪ್ರಾಣ ಹೋಗಿದೆ ಅಂತ ಹೇಳಿ ಮಡಿವಾಳ ಮಾಚಿದೇವರು ಶರಣರ ಬಟ್ಟೆಗಳನ್ನು ಮಡಿ ಮಾಡ್ತಾ ಇರ್ತಾರೆ. ಅವರಿಗೆ ತಿಳಿಸ್ತಾರಂತೆ. ಅವರು ಅಯ್ಯೋ ಶಿವನೇ, ಬಸವಣ್ಣನವರ ಇಲ್ಲದಂಥ ಕಲ್ಯಾಣವನ್ನು ನೆನೆಸಿಕೊಳ್ಳೋದು ಅಸಾಧ್ಯ, ಬಸವಣ್ಣನಿಲ್ಲದೆ ಕಲ್ಯಾಣ ಹೇಗೆ ಅಂತಂದು ಆ ಪರಶಿವನಿಗೆ ಮೇಲೆ ಹೇಳ್ತಾರಂತೆ. ಶಿವ,
ನೀನು ಅಪ್ಪ ಎಚ್ಚೆತ್ತಿಕೋ ಪರಶಿವ ಎಚ್ಚೆತ್ತಿಕೋ ಅಂತಂದು ಹೇಳ್ತಾ ಬಂದೆ. ಯಾರು ಮಡಿವಾಳ ಮಾಚಿದೇವರು ತಮ್ಮ ಕಾಯಕದ ಗಂಟೆ, ಅವರ ಮಡಿವಾಳ ಕಾಯಕದ ಗಂಟೆ ಏನಿರ್ತಾ ಆ ಗಂಟೆಯನ್ನು ತೆಗೆದುಕೊಂಡು ಆ ಪರಶಿವನನ್ನು ಎಚ್ಚರಿಸಬೇಕು, ಈ ಸಂದರ್ಭವನ್ನು ಆತನಿಗೆ ಎಚ್ಚರಿಸಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ, ಆ ಗಂಟೆಯನ್ನು 3 ಸುತ್ತು ತಿರುಗಿಸಿ ಆಕಾಶಕ್ಕೆ ಎಸಿತಾರಂತೆ. ಆಕಾಶಕ್ಕೆ ಎಸೆದಾಗ ಆ ಗಂಟೆ ಢಣ್ ಢಣ್ ಅಂತ ಹೇಳಿ ಪರಶಿವನನ್ನು ಯೋಗ ನಿದ್ರೆಯಿಂದ ಎಚ್ಚರ ಮಾಡುತ್ತದೆ. ಆ ಗಂಟೆ ಪರಶಿವನನ್ನು ಯೋಗ ನಿದ್ರೆಯಿಂದ ಎಚ್ಚರ ಮಾಡುತ್ತೆ. ಎಚ್ಚರವಾದ ನಂತರ ಪರಶಿವ ಆತ ಮೇದಾರ ಕೇತಯ್ಯನನ್ನು ಪರೀಕ್ಷಿಸಬೇಕು ಅಂತ ಹೇಳಿ ಏನು ಆತನನ್ನು ಪರೀಕ್ಷೆಗೊಳಪಡಿಸಿರ್ತಾನೆ. ಆ ಪರೀಕ್ಷೆಯನ್ನು ಅಲ್ಲಿಗೆ ನಿಲ್ಲಿಸ್ತಾನೆ ಪರಮೇಶ್ವರ. ಆ ಕೇತಯ್ಯನನ್ನು ಆ ಪರೀಕ್ಷೆಯನ್ನು ಅಲ್ಲಿಗೆ ನಿಲ್ಲಿಸಿದ್ದೆ. ಅಲ್ಲಿ ಕೇತಯ್ಯನ ಪ್ರಾಣ ಬರುತ್ತೆ, ಇಲ್ಲಿ ಬಸವಣ್ಣನವರ ಪ್ರಾಣ ಬರುತ್ತೆ. ಬಸವಣ್ಣನವರ ಪ್ರಾಣ ಬರುತ್ತೆ ಮತ್ತು ಕೇತಯ್ಯನವರ ಇಬ್ಬರು ಪ್ರಾಣ ಕೂಡ ವಾಪಸ್ ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಕೇತಯ್ಯನವರು ಏನು ಮಾಡ್ತಾರೆ, ಓಡೋಡಿ ಬಸವಣ್ಣನವರ ಹತ್ರ ಹೋಗ್ತಾರೆ. ಕೇತಯ್ಯನವರು ಓಡೋಡಿ ಬಸವಣ್ಣನವರ ಹತ್ರ ಹೋಗ್ತಾರೆ. ಹೋಗಿ ಅವ್ರನ್ನೆಲ್ಲರಿಗೆ ಬಸವಣ್ಣನವರು ಹೇಳ್ತಾರೆ, ಶರಣನಿದ್ದೆಗೈದಡೆ ಜಪ ಕಾಣಿರೋ, ಶರಣನೆದ್ದು ಕುಡಿದರೆ ಶಿವರಾತ್ರಿ ಕಾಣಿರೋ, ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದದೆ ಶಿವತತ್ವ ಕಾಣಿರೋ, ನಮ್ಮ ಕೂಡಲ ಸಂಗನ ಶರಣರ ಕಾಯಕ ನಿಷ್ಠೆ ಕೈಲಾಸ ಕಾಣಿರೋ ಅಂತಕ್ಕಂಥ ವಚನವನ್ನು ಹೇಳ್ತಾನೆ. ಅಂದರೆ ಕಾಯಕದಲ್ಲಿ ಕೈಲಾಸವನ್ನು ಕಾಣ್ತಕ್ಕಂಥ ಶಕ್ತಿ ಶರಣರಿಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರಂತೆ ಬಸವಣ್ಣನವರು. ಹೇಳಿ ಈ ಮೇದಾರ ಕೇತಯ್ಯನ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಕಾಯಕ ನಿಲ್ಲಬಾರ್ದು, ನನ್ನ ದಾಸೋಹ ನಿಷ್ಠೆ ನಿಲ್ಲಬಾರ್ದು ಅಂತ ಹೇಳಿ ಇಂಥ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಂಥವರು ನನ್ನ ಕಲ್ಯಾಣದಲ್ಲದಾರಲ್ಲ ಇಂತಹ ಶರಣರು ಅಂಥೇಳಿ ಆತ ಮೇದರ ಕೇತಯ್ಯನವರಿಗೆ ಬಸವಣ್ಣನವರು ಮನಸೋತು ಶರಣು ಅಂತ ಹೇಳ್ತಾರಂತೆ. ಆಗ ಮೇದರ ಕೇತಯ್ಯನವರು ಬಸವಣ್ಣನವರಿಗೆ ಹೇಳ್ತಾರೆ, ಅಮರ ಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದೊಡೆ ಸದ್ಯೋನ್ಮುಕ್ತಿಯ ತೋರಲೆಂದು ಮರ್ತ್ಯಲೋಕಕ್ಕೆ ಮರಳಿ ತಂದೆ ಸಂಗನ ಬಸವಣ್ಣನೇ ಗುರುವೆನಗೆ, ಸಂಗನ ಬಸವಣ್ಣನೇ ಪರವೆನಗೆ, ಸಂಗನ ಬಸವನ ಕರುಣದಿಂದ ಘನಕ್ಕೆ ಘನ ಮಹಿಮ ಅಲ್ಲಮ ಪ್ರಭುದೇವ, ಶ್ರೀಪಾದವ ಕಂಡು ಬದುಕಿದೆನು ಗವಳೇಶ್ವರ ಅಂತಂದು ಹೇಳ್ತಾರೆ ಮೇದಾರ ಕೇತಯ್ಯನು. ಬಸವಣ್ಣನವರಿಗೆ ಅಮರ ಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದೊಡೆ ಸದ್ಯೋನ್ಮುಕ್ತಿಯ ತೋರಲೆಂದು ದೇಹವನ್ನು ತ್ಯಜಿಸುವುದಕ್ಕಿಂತ ಮುಂಚೆಯೇ ಮುಕ್ತಿಯನ್ನು ಪಡೆಯುವುದಕ್ಕೆ ಮರ್ತ್ಯಲೋಕಕ್ಕೆ ಮತ್ತೆ ನನ್ನ ಮರಳಿ ತಂದೆ ಸಂಗನ ಬಸವಣ್ಣನೇ ನನಗೆ ಗುರು, ಸಂಗನ ಬಸವಣ್ಣನೇ ನನಗೆ ಪರವೆನಗೆ, ಸಂಗನ ಬಸವನ ಕರುಣದಿಂದ ಘನ ಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಗವರೇಶ್ವರ ಅಂತ ಹೇಳಿ ಹೇಳ್ತಾರೆ. ಹಾಗೆ ಮುಂದುವರೆದು ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ಜ್ಞಾನ ಚೆನ್ನ ಬಸವಣ್ಣನಲ್ಲಿ ಬಯಲಾಯಿತು, ಎನ್ನ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು, ಇಂತಿ ಈ ಮೂರುವರು ಬಯಲು ಮಾಡಿದರು ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಯಿತು ಎನ್ನ ಮನ ಅಂತಂದು ಹೇಳ್ತಾರೆ. ಈ ಮೂವರಿಂದ ನಾನು ಗವರೇಶ್ವರ ಲಿಂಗದಲ್ಲಿ ನಿಶ್ಚಿಂತವಾಗಿದ್ದೆ ಅಂತ ಹೇಳಿ ಮೇದಾರ ಕೇತಯ್ಯನವರು ಹೇಳ್ತಾರಂತೆ. ಹಾಗೆ ಈ ಜನಪದದಲ್ಲೂ ಕೂಡ ಈ ಮೇದಾರ ಕೇತಯ್ಯನವರಿಗೆ ಶರಣರ ಶಿವ ಕಾಯಕವ ಹೊರೆಗಚ್ಚುವವರು ಯಾರು, ಶರಣರ ಶಿವ ಕಾಯಕವ ಹೊರೆಗಚ್ಚುವವರು ಯಾರು, ಹರ ಸಹಿತ ಸೋತು ಬದುಕಿಸಿದ ಮೇದಾರ ಕೇತ ನಿನಗಾರು ಸರಿ ಅಂತ ಹೇಳಿ ಜನಪದರು ಹೇಳ್ತಾರೆ. ಹರ ಸಹಿತ ಸೋತು ಬದುಕಿಸಿದ ಮೇದಾರ ಕೇತ ನಿನಗಾರು ಸರಿ ಅಂತ ಹೇಳಿ ಹೇಳ್ತಾರೆ ಜನಪದರು ಕೂಡ. ಹಾಗೆ ಈ ಮೇದಾರ ಕೇತಯ್ಯನವರ ಬಗ್ಗೆ ಏನೈತಿ ಬಸವರತ್ನಾಕರದಲ್ಲಿ ಒಂದು ಉಪಕಥೆ ಬಂತು. ಬಸವರತ್ನಾಕರದಲ್ಲಿ ಮೇದಾರ ಕೇತಯ್ಯನವರ ಜೀವನದ ಬಗ್ಗೆ
ಈ ಮೇಧಾರ ಕೇತಯ್ಯನವರ ಜೀವನದ ಬಗ್ಗೆ ಅದಕ್ಕೆ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಪದ್ಧತಿ ದೇವಲೋಕದೊಳಗ ಏನೈತಿ, ದೇವಲೋಕದೊಳಗ ಆ ಮೇಧಾರ ಕೇತಯ್ಯನವರ ದೇವಲೋಕದೊಳಗ ಯಜ್ಞ ಯಾಗಾದಿಗಳು ನಡೀತಾ ಇರ್ತವೆ. ಆ ಯಜ್ಞ ಯಾಗಾದಿಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಏನೈತಿ, ಆ ಹವಿಸ್ಸುಗಳನ್ನು ಯಜ್ಞ ಯಾಗಾದಿಗಳು ಮುಗಿದಿಂದ ಹವಿಸ್ಸುಗಳನ್ನು ಕೊಡ್ತಾರೆ. ಆ ಹವಿಸ್ಸುಗಳನ್ನು ಕೊಡಬೇಕಾದ್ರೆ ಆ ದೇವತೆಗಳೆಲ್ಲ ತೊಗೊಂಬರ್ತಾರಂತೆ. ಹವಿಸ್ಸುಗಳನ್ನು ಉಳಿದಂಥ ದೇವತೆಗಳಿಗೆ ಕೊಡೋಕೆ ಈ ತ್ರಿಮೂರ್ತಿ ದೇವತೆಗಳು ತಂದಾಗ ಅವರು ಈ ಉಳಿದಂಥ ದೇವತೆಗಳು ತಗೊಳ್ಳೋದಕ್ಕೆ ಒಪ್ಪೋದಿಲ್ಲ. ಆಗ ಈ ಜಗನ್ಮಾತೆಯರು ಪರಮೇಶ್ವರನಿಗೆ ಕೇಳ್ತಾರೆ, ಏಕೆ ಅವರು ತಗೊತಾ ಇಲ್ಲ, ಏನು ಮಾಡಬೇಕು ಅಂತಂದು. ಆಗ ಪರಮೇಶ್ವರ ತನ್ನ ಕೊರಳಲ್ಲಿರ್ತಕ್ಕಂಥ ಆ ಹಾವನ್ನು ತೆಗೆದು ಭೂಲೋಕಕ್ಕೆ ಅಪ್ಪಳಿಸ್ತಾನಂತೆ. ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಏನೈತಿ, ಅದು ಒಂದು ಹುಲ್ಲಾಗಿ ಬೆಳೆದಿದೆ, ಅದೇ ಬಿದಿರು ಗಿಡವಾಗಿ ಬೆಳೆದಿದೆ. ಆಗ ಆ ಪರಮೇಶ್ವರ ತನ್ನ ಒಂದು ಅಂಶವನ್ನು ಹುಟ್ಟಿಸಿ ಆ ಬಿದಿರನ್ನು ಹೋಗಿ ಬಿದಿರಿನ ಗಿಡದಿಂದ ಒಂದು ಬುಟ್ಟಿಯನ್ನು ಮಾಡಿ ತಗೊಂಬ ಅಂತ ಹೇಳ್ತಾನಂತೆ. ಆ ಬುಟ್ಟಿಯನ್ನು ಮಾಡಿ ತಗೊಂಬ ಅಂತ ಹೇಳಿ ಆ ಬುಟ್ಟಿಯನ್ನು ಮಾಡಿ ತಗೊಂಡು ಆ ಪರಮೇಶ್ವರನ ಅಂಶದಿಂದ ಹುಟ್ಟಿದಂಥವನು ಆ ಬುಟ್ಟಿಯನ್ನು ಮಾಡಿ ತಗೊಂಡು ದೇವಲೋಕಕ್ಕೆ ಹೋಗಿ ಆ ಪರಮೇಶ್ವರರಿಗೆ ಕೊಡ್ತಾರಂತೆ. ಆ ಪರಮೇಶ್ವರ ಆ ಜಗನ್ಮಾತೆಯರಿಗೆ ಕೊಡ್ತಾರಂತೆ. ಅದರಲ್ಲಿ ಆ ಜಗನ್ಮಾತೆಯರ ಹವಿಸ್ಸನ್ನು ಕೊಟ್ಟಾಗ ಆ ಯಜ್ಞ ಯಾಗಾದಿಗಳ ಫಲ ಸಂಪೂರ್ಣವಾಗುತ್ತಂತೆ. ಆಗ ಪರಮೇಶ್ವರ ಹೇಳ್ತಾನಂತೆ, ನೀನು ಮೇಧರ ಕೇತಯ್ಯ ಅಂತ ಹೇಳಿ ಕೇತಯ್ಯನಾಗಿ ಈ ಭೂಲೋಕಕ್ಕೆ ಹೋಗು. ಅಲ್ಲಿ ನೀನು ಬುಟ್ಟಿ ಹೆಣೆಯುವುದರ ಮೂಲಕ ಸತ್ಯನಿಷ್ಠ ಕಾಯಕ ಮಾಡುವುದರ ಮೂಲಕ ನೀನು ನಿನ್ನ ಸಾಧನೆಯನ್ನು ಮಾಡು, ಹೆಸರಾಗು ಅಂತ ಹೇಳಿ ತನ್ನ ಅಂಶವನ್ನು ಭೂಲೋಕಕ್ಕೆ ಕಳಿಸ್ತಾನೆ ಅಂತಕ್ಕಂಥ ಒಂದು ಪ್ರತೀತಿ, ಒಂದು ಕತೆ. ಈ ಮೇಧಾರ ಕೇತಯ್ಯನವರ ಬಗ್ಗೆ ಅವರ ಹೆಂಡತಿಯನ್ನು ಕೂಡ ಪರೀಕ್ಷೆ ಮಾಡೋದಕ್ಕೆ ಪರಮೇಶ್ವರ ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅನ್ನೋ ಹಾಗೆ ಅವರ ಧರ್ಮಪತ್ನಿ ಕೂಡ ಅವರಿಗೆ ಅನುರೂಪವಾಗಿ ಆಕೆ ಕೂಡ ಕಾಯಕವನ್ನು ಮಾಡ್ತಾ ಇರ್ತಾರೆ. ಆಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ಕೂಡ ಅವ್ರು ಏನು ಮಾಡ್ತಾರೆ, ಧರ್ಮಪತ್ನಿಯನ್ನು ಪರೀಕ್ಷೆ ಮಾಡೋದಕ್ಕೆ ಪರಮೇಶ್ವರ ಅವ್ರು ಇಲ್ಲದೆ ಕೇತಯ್ಯನವ್ರು ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಮನೆಗೆ ಬರ್ತಾರೆ. ಬಂದು ಬಂಗಾರದ ನಾಣ್ಯಗಳನ್ನು ಕೊಟ್ಟು ಹೋಗಿರ್ತಾರೆ. ಜಂಗಮ ದಾಸೋಹ ಮಾಡೋದಕ್ಕೆ ನಿಮಗೆ ಬರುತ್ತೆ, ಇಟ್ಕೊಳ್ಳಿ, ಆಕೆ ಬೇಡ ಅಂತ ಎಷ್ಟು ಹೇಳಿದ್ರು ಅವ್ರು ಇಟ್ಟು ಹೋಗಿರ್ತಾರೆ. ಮೇಧಾರ ಕೇತಯ್ಯನವರು ಬಂದಂಥ ಸಂದರ್ಭದಲ್ಲಿ ಅವನ್ನು ನೋಡಿ ಅವರು ಕೇಳ್ತಾರೆ, ಇವ್ನು ಯಾರು ಕೊಟ್ಟರು, ಯಾಕೆ ಅಂತ ಹೇಳಿ. ಆಕೆ ಹೇಳ್ತಾರೆ, ಇಲ್ಲ ಹಿಂಗೆ ಜಂಗಮನ ಬಂದಿದ್ರು, ಅವ್ರಿಗೆ ಪ್ರಸಾದ ಕೊಟ್ಟೆ, ಅವರು ಕೊಟ್ಟು ಹೋದರು ಅಂತ ಹೇಳಿ. ಇವು ಸತ್ಯಶುದ್ಧ ಕಾಯಕ ಮಾಡದೆ ಬಂದಂಥ ದುಡ್ಡು, ಬಂಗಾರ, ನಗಣ್ಯ ಇವು ಯಾವುದು ನಮಗೆ ಸಲ್ಲತಕ್ಕಂಥದ್ದಲ್ಲ, ಅದ್ಯಾವುದು ನಮಗೆ ಯೋಗ್ಯವಾಗಿದ್ದಲ್ಲ, ಅದೆಷ್ಟೇ ಇದ್ದರೂ ನಮಗೆ ಬೇಡ ಅಂತ ಹೇಳಿ ಅವರು ತೊಗೊಂಡು ಹೋಗಿ ತಿಪ್ಪೆಗೆಸಿತಾರಂತೆ. ತಿಪ್ಪೆಗೆಸೆದು ಬಂದು ಆ ಜಾಗವನ್ನು ಗೋಮೂತ್ರದಿಂದ ಶುದ್ಧಿ ಮಾಡಿ ತಾವು ಕೂಡ ಸ್ನಾನ ಮಾಡಿ ಆಗ ಕೂಡ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿರ್ತಾರೆ. ಶರಣರು ಮೇಧಾರ ಕೇತಯ್ಯನವರು ಏನೈತಲ್ಲ, ಮುಂದೆ ಕಾಯಕದಲ್ಲಿ ಕೈಲಾಸವನ್ನು ಕಂಡಂತಹ ಬಸವಯುಗ ಧ್ರುವ ತಾರೆಯಾಗಿ ಮೇರು ವ್ಯಕ್ತಿತ್ವದ ಶರಣರಾಗಿ ಕೇತಯ್ಯನವರು ಕಲ್ಯಾಣದಲ್ಲಿರ್ತಾರೆ. ಮುಂದೆ ಬೀದರ್ ಜಿಲ್ಲೆಯ ಚಿತ್ರಿ ಅಂತಕ್ಕಂಥ ಸ್ಥಳದಲ್ಲಿ ಅವರು ಆದರು ಅಂತಕ್ಕಂಥದ್ದು ಅಷ್ಟೊಂದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಹೀಗೆ ಈ 12ನೇ ಶತಮಾನದ ಶಿವಶರಣರಲ್ಲಿ ಮೇಧಾರ ಕೇತಯ್ಯನವರು ಕೂಡ ಒಬ್ಬ ಧ್ರುವತಾರೆಯಾಗಿ ಆ ಶರಣರು ಹಾಕಿಕೊಟ್ಟ ಹಾದಿಯೊಳಗೆ ನಾವು ಕೂಡ ನೆರೆಯೋಣ ಅಂತ ಹೇಳ್ತಾ, ಇಂದು ಸಾಹಿತ್ಯ ಪರಿಷತ್ ಸಂಸ್ಥಾಪನಾ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ, ಈ ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿ ಶ್ರಮಿಸಿದಂಥ ಮಹನೀಯರನ್ನ ಸ್ಮರಿಸುವಂಥ, ಗೌರವಿಸುವಂಥ ಸುದಿನ. ಹಾಗೆ ಕನ್ನಡ ಸಂಸ್ಕೃತಿ ಸಾಹಿತ್ಯನ ಇನ್ನಷ್ಟು ಶ್ರೀಮಂತಗೊಳಿಸೋದಕ್ಕಾಗಿ ಮಾಡ್ತಕ್ಕಂಥ ಕಾಯಕಗಳ ಒಂದು ಕಾಯಕವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ ಏನೈತಿ ತಕ್ಕಂಥ ದಿನ ಅಂತಂದು ಹೇಳಿ, ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ಇದು ಕನ್ನಡ ಏಕೀಕರಣದ ಸಂದರ್ಭ ಕೂಡ ಈ ದಿನದಲ್ಲೂ ಪ್ರತಿ ತಾಲೂಕುಗಳಲ್ಲೂ ತನ್ನ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿದೆ ಅಂತಂದು ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತು ಈ ತಾಲೂಕಾ ಘಟಕದಲ್ಲೂ ಕೂಡ ನಮ್ಮ ಮುಂಡ್ರಗಿ ಪರಮ ಪೂಜ್ಯರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ
ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಅವುಗಳನ್ನೆಲ್ಲ ನುಡಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಯಾವಾಗಲೂ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿದಂತಹ ಎಲ್ಲ ವೃಂದಕ್ಕೂ ಎಲ್ಲ ಸಂಘಟನೆಗಳು ನನ್ನೆರಡು ಮಾತುಗಳನ್ನು ಎಲ್ಲರಿಗೂ ತುಂಬ ಹೃದಯದ